ನಮಸ್ತೆ. 12/7/2024 ಶುಕ್ರವಾರ. ಇವತ್ತು ಷಷ್ಠಿ ತಿಥಿ, ಉತ್ತರ ನಕ್ಷತ್ರ. ಸಂಜೆ 4:08:32 ಉತ್ತರ ನಕ್ಷತ್ರ. ಆ ನಂತರ ಹಸ್ತ. ಷಷ್ಠಿ ತಿಥಿಯಲ್ಲಿ ಕುಜನು ಶಾಂತಿ ಮಾಡಬಹುದು, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಬಹುದು. ಇವತ್ತಿನ ದಿನ ಪ್ರಕಾರ ಷಷ್ಠಿಯಾದರೂ ಶುಭಕರವಾಗಿದೆ. ಈ ಷಷ್ಠಿ ಮಧ್ಯಾಹ್ನ 12:33 ಇದೆ. ಆದ ನಂತರ ಅಂದರೆ 6ನೇ ತಿಥಿ ಅಂತ ಇದಕ್ಕೆ ಹೆಸರು. ಆಮೇಲೆ ಬರೋದು 7ನೇ ತಿಥಿ ಅಂದರೆ ಸಪ್ತಮಿ. ಹಂಗಾಗಿ ಇವತ್ತು ದಿನ ಪೂರ್ತಿ ಶುಭಕರವಾಗಿದೆ ತಿಥಿಗಳು. ಅದೇ ಥರ ನಕ್ಷತ್ರವೂ ಕೂಡ ಸಂಜೆ 4:09 ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವೂ ಇದೆ. ಆ ನಂತರ ಹಸ್ತ ನಕ್ಷತ್ರ, ಇದೂ ಅಮೃತ ಲಾಭ ಅಂತ ಇರೋದರಿಂದ ಇವತ್ತಿನ ದಿನ ಚೆನ್ನಾಗಿದೆ, ಶುಭವಾಗಿದೆ, ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಸೇಮ್ ಟೈಮಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನೋಡಿಕೊಳ್ಳೋಣ. ಕೆಲವರು ಷಷ್ಠಿ ಅಂತ ಹೇಳಿ ಪೂಜೆ ಮಾತ್ರ ಮಾಡೋದುಂಟು. ಖಂಡಿತವಾಗಿ ಮಾಡ್ಬೋದು ಎಲ್ಲ ಕಾರ್ಯಗಳು. ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಉಂಟಾಗುತ್ತೆ. ಇವತ್ತಿನ ಸೂರ್ಯೋದಯ 6 ಗಂಟೆ, ಸೂರ್ಯ ಅಸ್ತಮನ ಸಂಜೆ 6:50. ಇವತ್ತಿನ ನಕ್ಷತ್ರ ಉತ್ತರ ನಕ್ಷತ್ರ ಮತ್ತು ಹಸ್ತ ಅಂತ 2 ನಕ್ಷತ್ರವಿದೆ. ಉತ್ತರ ನಕ್ಷತ್ರ ಮನುಷ್ಯ ಗಣ, ಹಸ್ತ ನಕ್ಷತ್ರ ದೇವಗಣ. ಉತ್ತರ ನಕ್ಷತ್ರ ಸೂರ್ಯನ ನಕ್ಷತ್ರ. ಯಾರ ಜಾತಕದಲ್ಲಿ ಸೂರ್ಯಗ್ರಹ ತುಲಾರಾಶಿಯಲ್ಲಿರುತ್ತದೋ ಸೂರ್ಯಗ್ರಹ ಶಾಂತಿನ ಇವತ್ತು ಮಾಡಿಕೊಳ್ಳಿ ಸಂಜೆ ಒಳಗಡೆ. ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 6:09:22 ಉತ್ತರ ನಕ್ಷತ್ರದ 3ನೇ ಪಾದ, ಅಂದರೆ ಇದು ಕನ್ಯಾ ರಾಶಿಯಲ್ಲಿ ಬರುತ್ತೆ. ಆನಂತರ ಸಂಜೆ 4:09 ಉತ್ತರ ನಕ್ಷತ್ರ 4ನೇ ಪಾದ. ಇಷ್ಟಿಗೆ ಉತ್ತರ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಸಂಜೆ 4:09 ಮೇಲೆ ರಾತ್ರಿ 10:56 ಹಸ್ತ ನಕ್ಷತ್ರ 1ನೇ ಪಾದ, ಕನ್ಯಾ ರಾಶಿನೇ. ಆನಂತರ ಬೆಳಗಿನ ಜಾವ 5:42 ಹಸ್ತ ನಕ್ಷತ್ರ 2ನೇ ಪಾದ. 5:42 ಮೇಲೆ ಹಸ್ತ ನಕ್ಷತ್ರದ 3ನೇ ಪಾದ. ಈ ಹಸ್ತ ನಕ್ಷತ್ರ ನಾಳೆಯವರೆಗೆ ಇರುತ್ತದೆ. ಹಂಗಾಗಿ ಇವತ್ತಿನ ದಿನ ಪೂರ್ತ ಶುಭಕರವಾಗಿದೆ. ನಾಳೆ ಅಂತಂದರೆ ಇವತ್ತಿನ ದಿನ ಪ್ರಕಾರ 12, ನಾಳೆ 13 ಸ್ವಲ್ಪ ನೋಡೋಣ. 13ನೇ ತಾರೀಕು ಇದರಲ್ಲಿ ವಿಶೇಷವಾಗಿ 13 ಹೆಂಗಿದೆ ಹಂಗೆ ಅಂತ ನಾವು ನೋಡಿದ್ರೆ 13ನೇ ತಾರೀಕು ಅನ್ನೋದೇ ಸಾಮಾನ್ಯವಾಗಿ ನ್ಯೂಮರಾಲಜಿಯಲ್ಲಿ ಸ್ವಲ್ಪ ಯೋಚನೆ ಮಾಡುವವರು ಉಂಟು. ಅದೇ ಥರ 13ನೇ ತಾರೀಕಿನಲ್ಲಿ ಇನ್ನೊಂದು ವಿಷಯ ಏನಿರುತ್ತೆ ಅಂತಂದರೆ 13 ಸಂಖ್ಯೆಗೆ ಅಧಿಪತಿ ರಾಹು ಗ್ರಹ. ಈ ರೀತಿಯಾದ ಇವತ್ತಿನ ವಿಷಯದಲ್ಲಿ ನಾಳೆಯ ವಿಷಯಗಳು ಇದನ್ನು ನೋಡೋಕ್ಕೂ ಮುಂಚೆ ಇನ್ನೂ ಕೆಲವು ವಿಷಯಗಳನ್ನ ನೋಡುತ್ತೀವಿ. 13ನೇ ತಾರೀಕು ಶನಿವಾರ ದಿನ ಸಪ್ತಮಿ ಇದೆ, ಹಸ್ತ ಇದೆ. ಆದರೂ ಮರಣ ಯೋಗವಿದೆ ಸಂಜೆ 7:14:28 ಆನಂತರ ಚಿತ್ತಾ ನಕ್ಷತ್ರ ಬರುತ್ತದೆ. ಅದು ಮರಣವು ಚಂಚಲವು ಕೊಡುತ್ತದೆ. ದಯವಿಟ್ಟು ನಾಳೆ ಪರಿಹಾರಗಳು ಮಾಡ್ಕೋಬೋದು. ಶನಿವಾರ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನ ಮಾಡೋದಲ್ಲ, ಆದರೂ ನಾಳೆ ಬೇಡವೇ ಬೇಡ. ನಾಳೆ ದಿನ ಸರಿಯಾಗಿಲ್ಲ. 13ನೇ ತಾರೀಕಲ್ಲಿ ಹುಟ್ಟಿದವರೆಲ್ಲ ಪರಿಹಾರ ಮಾಡಿಕೊಳ್ಳಿ. 4, 13, 22 ಈ ತಾರೀಖುಗಳಲ್ಲಿ ಹುಟ್ಟಿದವರು ಖಂಡಿತ ಪರಿಹಾರ ಮಾಡ್ಕೋಬೇಕು. ಮರಣ ಯೋಗವಿದೆ, ಸ್ವಲ್ಪ ಎಚ್ಚರವಾಗಿ ಗಮನ ಕೊಡಿ. ಮತ್ತು ಇವತ್ತಿನ ಅಂದರೆ 12ನೇ ತಾರೀಕು ಬರೋಣ. ನಕ್ಷತ್ರ ಪಾದಗಳನ್ನ ನೋಡಿದ್ದೀವಿ. ಇದರಲ್ಲಿ ಇನ್ನೊಂದು ವಿಷಯ ಏನು ನೋಡ್ತೀವಿ ಅಂತಂದರೆ ಇರೋದರಲ್ಲೇ ಇವತ್ತು ಶುಭ ದಿನ ಅಂತ ಇದೆ, ಅದರಲ್ಲೂ ಕೂಡ ಕೆಟ್ಟ ದಿನ ಬರುತ್ತೆ, ಕೆಟ್ಟ ಟೈಮ್ ಬರುತ್ತದೆ. ಆದರೂ ನಾವು ಇದರಲ್ಲಿ ಒಳ್ಳೆಯ ಟೈಮ್ನು ಕೂಡ ನೋಡ್ಕೊಳ್ಳೋಣ. ಯಾಕೆ ಒಳ್ಳೆಯ ಟೈಮ್ ನೋಡಬೇಕು ಅಂತಂದರೆ ಖಂಡಿತವಾಗಿ ಇರುವಂಥ ದೋಷಗಳನ್ನು ಅಲ್ಪ ಸ್ವಲ್ಪ ಇದ್ದರೂ ಕೂಡ ದೂರ ಮಾಡೋಕ್ಕೆ ಈ ರೀತಿ ನೋಡಿದ್ರು ಕೂಡ ಫಸ್ಟ್ ನಾವು ನೋಡುವಂಥದ್ದು ಅಪಾಯಕಾರಿ ಸಮಯ. ಇವತ್ತು ಕುಂಭರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ. ಈಗ ಜನರಲ್ ಆಗಿ ಎಲ್ಲರೂ ಹೆಂಗಿರುತ್ತೆ ಅಂತಂದರೆ 6:21 8:30 ಮೃತ್ಯು. ಆಪರೇಷನ್ ಮಾಡಬಾರ್ದು. ದೂರದ ಪ್ರಯಾಣನ ಯೋಚನೆ ಮಾಡಿ. ನಿಲ್ಲಿಸೋಕ್ಕಾಗಿಲ್ಲ ಅಂತಂದರೆ ಸ್ವಲ್ಪ ಗಮನ ಕೊಡಬೇಕು. 8:34 9:26 AM ದುರ್ಮುಹೂರ್ತ.
ಪ್ಲಾನೆಲ್ಲ ಇದ್ದರೆ ಬಿಟ್ಬಿಡಿ. ಈ ಸಮಯಕ್ಕೆ 10:49 12:25 ರಾಹುಕಾಲ, ದೇವಿ ಪೂಜೆ ಮಾಡಬಹುದು. ಮತ್ತು 12:51 ಮಧ್ಯಾಹ್ನ 1:42 ದುರ್ಮುಹೂರ್ತ. ಪ್ರಾರಂಭ ಮಾಡುವ ಕಾರ್ಯಗಳು ಯಾವುದು ಈ ಸಮಯದಲ್ಲಿ ಬೇಡ. ಮಧ್ಯಾಹ್ನ 3:38 ಸಂಜೆ 5:14 ಯಮಕಂಡ ಕಾಲ. ರಾತ್ರಿ 8:53 ಮೇಲೆ 10:35 ಮೃತ್ಯು. ಎಲ್ಲ ವಿಷಯದಲ್ಲೂ ಗಮನ. ರಾತ್ರಿ 1:38 3:26 ನಕ್ಷತ್ರ ವಿಷಘಟಿಕಾ ಕಾಲ. ಆನಂತರ ಇದು ಮುಗಿಯುವ ಅಷ್ಟರಲ್ಲೇ ಅಂದರೆ 2:03 4:06 ಕೂಡ ಮೃತ್ಯುನೇ. ಇದರಲ್ಲಿ ಗಮನ ಕೊಡಿ. ಯಾಕೆಂತಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಮುಗಿಯೋದು 3:26 3:26 ಮುಗಿಯುತ್ತೆ ಅಂತಂದರೆ ಅಷ್ಟರಲ್ಲೇ ಅಂದರೆ 2:03 4:06 ಮೃತ್ಯು ಇದೆ. ಈ 4:06 ಮೃತ್ಯು ಇದೆ ಅಂತಂದರೆ ಹೆಚ್ಚು ಕಮ್ಮಿ ಬ್ರಹ್ಮ ಮುಹೂರ್ತ ಸಮಯ ಬರುತ್ತದೆ. ಮತ್ತು ಇದರಲ್ಲೇ ಇದು ಮುಗಿಯೋಷ್ಟರಲ್ಲೇ 3:13 ಲೇಟ್ ನೈಟ್ರಿಂದ 4:37 ವಿಷಕಾಲ. ಇವತ್ತು ಬೆಳಗಿನ ಜಾವದವರೆಗೂ ಎಚ್ಚರವಾಗಿರಿ. 4:37 ಕೆಲವರು ಬೆಳಗ್ಗೆ ಎದ್ದೇಳುತ್ತಾರೆ, ಯಾವುದ್ಯಾವುದೋ ಕಾರ್ಯಗಳು, ಕೆಲವರು ಬ್ರಾಹ್ಮಿಯ ಮುಹೂರ್ತ ಅಂತೇಳಿ ಅದರಲ್ಲಿ ಪೂಜೆಗಳು, ಕೆಲವು ಕಾರ್ಯಗಳನ್ನ ಪ್ರಾರಂಭ ಮಾಡೋದಿರುತ್ತದೆ. ಅರೆ ನಾವು ಹೇಳಿದಂತೆ 4:39 ಮೇಲೆ ಶುಭವಾಗಿದೆ, ಅಲ್ಲಿಯವರೆಗೂ ಸರಿಯಾಗಿಲ್ಲ. ಇಷ್ಟು ವಿಷಯಗಳನ್ನ ನಾವು ನೋಡಿದ್ವಿ. ಸರಿ, ಇರೋದಲ್ಲಿ ಒಳ್ಳೆಯ ಸಮಯ ಅಂತಂದರೆ 8:15 8:34, 9:28 10:47, 12:27 12:49, ಮಧ್ಯಾಹ್ನ 1:44 3:36 PM. ಅದೇ ಥರ ಸಂಜೆ 5:16 ರಾತ್ರಿ 8:51, ರಾತ್ರಿ 10:37 ಲೇಟ್ ನೈಟ್ 1:36 AM ವರೆಗೂ, ಮತ್ತು ಬೆಳಗಿನ ಜಾವ 4:39 ಬೆಳಗಾಗುವವರೆಗೂ ಚೆನ್ನಾಗಿದೆ. ಹಾಗಾಗಿ 2 ಟೈಮು ಕೊಟ್ಟಿದ್ವಿ. ಕೆಟ್ಟ ಟೈಮಲ್ಲಿ ಪ್ರಾರಂಭ ಮಾಡೋದು ಬೇಡ, ಒಳ್ಳೆಯ ಟೈಮನ್ನ ಮಿಸ್ ಮಾಡೋದು ಬೇಡ. ಒಳ್ಳೆಯ ಟೈಮಲ್ಲಿ ಪ್ರಾರಂಭ ಮಾಡಿರೋದನ್ನ ಕೆಟ್ಟ ಟೈಮಲ್ಲಿ ಹಂಗೆ ಕಂಟಿನ್ಯೂ ಮಾಡ್ಬೋದು, ಹೊಸದಾಗಿ ಮಾಡಬಾರ್ದು ಅಷ್ಟೇ ಕೆಟ್ಟ ಟೈಮಲ್ಲಿ. ಇದನ್ನು ತಿಳ್ಕೊಳ್ಳಿ. ಇದರಲ್ಲಿ ನಾವು ಹೇಳುವಂಥ ಕೆಲವು ವಿಷಯಗಳಲ್ಲಿ ಒಳ್ಳೆಯ ಟೈಮು ಅಂತಂದರೆ ಒಳ್ಳೆಯ ಟೈಮಲ್ಲಿ ಏನೆಲ್ಲ ಇದೆ ಅಂತಲೂ ಸ್ವಲ್ಪ ತಿಳ್ಕೊಳ್ಳೋಣ. ಇದರಲ್ಲಿ ಇರೋದರಲ್ಲಿ ಒಳ್ಳೆಯದು ಅಂತಂದರೆ 8:30 8:34 ರವಿ ಯೋಗ ಮತ್ತಷ್ಟು ಶುಭವಾಗಿ ಇರುವಂಥದ್ದು. ಅಮೃತ ಗಳಿಗೆ ಇದು 8:30 8:34 ಇದೆ. ಇನ್ನೂ ಜಾಸ್ತಿ ಟೈಮ್ ಇದೆ, 9:55 ಆದರೆ ನಾವು ಅದರಲ್ಲಿ ಕೆಟ್ಟ ಟೈಮ್ ಬೇರೆ ಬರುತ್ತದೆ, ಅದನ್ನು ಫಿಲ್ಟ್ರ್ ಮಾಡ್ತೀವಿ. ಯಾಕೆಂತಂದರೆ 8:34 9:26 ದುರ್ಮುಹೂರ್ತ ಇರೋದರಿಂದ ಅಮೃತ ಗಳಿಗೆಯಾದರೂ ನಮ್ಗೆ ಸಿಗುವ ಸಮಯ ಇಷ್ಟೇ. ಅಂದರೆ ಪ್ರಾರಂಭ ಮಾಡಿಬಿಟ್ರೆ ಕೆಟ್ಟ ಟೈಮಲ್ಲಿ ಆದರೂ ನಿಲ್ಲಿಸಬೇಕಾಗಿಲ್ಲ. ಗಂಟೆ ಹೊಡೆಯುವ ಟೈಮ್, ವಿನಾಯಕನ ಪ್ರಾರಂಭ ಮಾಡುವ ಸಮಯ, ಈ ರೀತಿಯಾಗಿ ತಿಳ್ಕೊಳ್ಳಿ. ಮತ್ತೊಂದು ಸ್ವಲ್ಪ ಒಳ್ಳೆಯ ಟೈಮು ಅಂತಂದರೆ ಇದನ್ನು ಗುರು ಹೊರೆ ಅಂತಂತೀವಿ. ಗುರು ಹೊರೆ 10:17 11:21 ಇದೆ. ಆದರೆ ಇದರಲ್ಲಿ ನಾವೆಲ್ಲ ವಿಂಗಡಿಸಿ ನೋಡಿದ್ರೆ 10:17 10:47 ಶುಭಕರವಾಗಿದೆ. ಇದರಲ್ಲಿ ಹೆಂಗೆ ನೋಡಿದ್ರೂ ನಿಮಗೆ 30 ನಿಮಿಷ ಇದೆ. ಆದ್ದರಿಂದ ಇದು ಒಂದು ಒಳ್ಳೆಯ ಸಮಯ. ಗುರು ಹೊರೆ, ಗುರು ಪೂಜೆ ಮಾಡೋದು, ದಕ್ಷಿಣಾಮೂರ್ತಿ ಪೂಜೆ ಮಾಡೋದಕ್ಕೆ, ಒಳ್ಳೆಯ ಕಾರ್ಯಗಳನ್ನ ಪ್ರಾರಂಭ ಮಾಡೋಕ್ಕೆ ಇದಕ್ಕೆಲ್ಲ ಶುಭ ಸಮಯವಾಗಿದೆ ಈ ಗುರು ಹೊರೆ. ಅದೇ ಥರ 10:33 ಶುಭ ಪಂಚಕ ಅಂತೀವಿ. ಅಂದರೆ ಇದನ್ನು ಪಂಚಕ ದೋಷವಿಲ್ಲದ ಶುಭ ಪಂಚಕ ಮುಹೂರ್ತ ಅಂತ ಇದಕ್ಕೆ ಹೆಸರು. ಅದು ಕೂಡ ಸೇಮ್ ಟೈಮಲ್ಲೇ ಇರುತ್ತದೆ. ಅಂದರೆ ಇದರಲ್ಲಿ 10:33 ಸಮಯ ಅಂತ ತಗೋಬೋದು, 12:32 ಇದೆ. ಆದರೂ 10:33 10:47 ಶುಭವಾಗಿ ಪ್ರಾರಂಭ ಮಾಡಿದ್ರೆ ಸಾಕು. ಮತ್ತೊಂದು ಒಳ್ಳೆಯ ಸಮಯ ಅಂತ ಹುಡುಕಕ್ಕೆ ಹೋದರೆ ಅಭಿಜಿತ್ ಮುಹೂರ್ತ 12 ಗಂಟೆಯಿಂದ 12:51 ಇವತ್ತಿದೆ. ಆದರೆ 12:27 ಮೇಲೆ 12:49 ಒಳಗಡೆ ಮುಗಿಸಬೇಕು. ಅಭಿಜಿತ್ ಮುಹೂರ್ತದಲ್ಲಿ ಯಾವುದಾದ್ರು ಕಾರ್ಯನ ಮಾಡಿ ಮುಗಿಸ್ಬೇಕು. ಇದೆಲ್ಲ ನೀವು ಪಂಚಾಂಗದಲ್ಲೋ ಇಲ್ಲ ಬೇರೆ ರೀತಿಯಲ್ಲಿ ನೋಡಿದ್ರೆ
ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಕಾಣುತ್ತದೆ. ಏನಿಗೆ ಅಂತಂದರೆ ನಾವು ಅದರಲ್ಲಿರೋ ಕೆಟ್ಟೋದನ್ನೆಲ್ಲ ಫಿಲ್ಟ್ರ್ ಮಾಡಿ ಎತ್ತಾಕಿ ಮತ್ತೆ ಮಾಡ್ತೀವಿ. ಕುಡಿಯೋ ನೀರಲ್ಲಿ ಏನಾದ್ರು ಬಿದ್ದಿದ್ರೆ ಎತ್ತಾಕ್ಬಿಟ್ಟು ಕುಡಿತೀವಲ್ವ, ಆ ರೀತಿ. ಕರಿಬೇವು ಒಳ್ಳೆಯದು, ಊಟದಲ್ಲಿ ಊಟ ಮಾಡಿದಾಗ ಅದನ್ನು ಎತ್ತಾಕ್ಬಿಟ್ಟೆ ತಿಂತೀವಿ. ಒಳ್ಳೆಯದೆಲ್ಲ ಇದ್ದರೂ ಅದರಲ್ಲಿ ಕೆಟ್ಟೋದು ಏನಾದ್ರು ಅಡ್ಡಿ ಬಂದಿದ್ರೆ ಅದನ್ನು ತೆಗೆದುಹಾಕಿ ಅಷ್ಟೇ ಟೈಮಲ್ಲಿ ಶುಭವಾಗಿರುತ್ತದೆ ಅಂತ ಕೊಟ್ಟಿರ್ತೀವಿ. ಮತ್ತು ಇನ್ನೊಂದು ಒಳ್ಳೆಯ ಸಮಯ ಅಂತಂದರೆ ಶುಕ್ರ ಹೊರೆ. ಇದು ಮಧ್ಯಾಹ್ನ 1:44 3 ಗಂಟೆ ಅಷ್ಟರಲ್ಲೇ ಮುಗಿದೋಗ್ಬಿಡ್ತದೆ ಟೈಮು. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ 2:34 ಒಳಗಡೆ ಶುಭವನ್ನು ಮಾಡಿ ಮುಗಿಸೋದು ಉತ್ತಮ. ಹೊಸ ಬಟ್ಟೆ ಹಾಕ್ಬೋದು, ಅಲಂಕಾರ ಮಾಡ್ಬೋದು, ಹೆಣ್ಣುಮಕ್ಕಳು ಒಡವೆಗಳು ಏನಾದ್ರು ತಂದಿದ್ರೆ ಧರಿಸ್ಕೋಬೋದು, ಶುಕ್ರ ದೇವರನ್ನ ಪೂಜೆ ಮಾಡ್ಬೋದು. ಯಾರ್ಯಾರು ಜಾತಕದಲ್ಲಿ ಶುಕ್ರ ದೋಷ ಇದೆ ಅವರೆಲ್ಲ ಈ ಸಮಯದಲ್ಲಿ ಶಾಂತಿ ಮಾಡಿಕೊಳ್ಳಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಬುಧ ಹೊರೆ. ಇದು 2:34 ನಂತರ 3:38 ಇದರಲ್ಲಿ 3:36 ಒಳಗಡೆ ಎಲ್ಲವನ್ನು ಮುಗಿಸ್ಬೇಕು. ಮತ್ತೊಂದು ಇರೋದಲ್ಲಿ ಒಳ್ಳೆ ಟೈಮು ಅಂತ ನಾವು ಹುಡ್ಕೋಣ. ಇದು ಎಗೈನ್ ಗುರು ಹೊರೆಗೆ ಹೋಗ್ತೀವಿ. ಸಾಯಂಕಾಲ ಬರುತ್ತೆ. ಸಾಯಂಕಾಲ ಅಂತಂದಾಗ 5:46 ಮೇಲೆ 6:50 ಒಳಗಡೆ ಗುರು ಹೊರೆ ಶುಭವಾಗಿರುತ್ತೆ. ಆದ್ದರಿಂದ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಗುರು ಅಂತಂದರೆ ಮನೆ ಕಟ್ಟುವ ಕಾರ್ಯದಿಂದ ಹಿಡಿದು ಹಣಕಾಸಿನ ವಸೂಲಿ ಮಾಡೋದರಿಂದ ಹಿಡಿದು ಎಲ್ಲ ಶುಭ ಕಾರ್ಯಕ್ಕೂ ಇದು ಉಪಯೋಗ ಆಗುತ್ತದೆ. ಈ ಸಮಯವನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಶುಭವಾಗಿರುತ್ತದೆ. ಮತ್ತು ರಾತ್ರಿಯಲ್ಲಿ ಬರುವ ಇನ್ನೊಂದು ಶುಕ್ರ ಹೊರೆ ರಾತ್ರಿ 8:42 ಮೇಲೆ 8:51 ಇಷ್ಟೇ ಟೈಮ್ ಇರೋದು. 9 ನಿಮಿಷವಿದೆ. ನೀವು ಪ್ರಾರಂಭ ಮಾಡೋದು ಮಾತ್ರನೇ, ಮುಗಿಸುವಂಥದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೆಕ್ಸ್ಟ್ ಬರುವ ಇನ್ನೊಂದು ಸಮಯ, ಇದನ್ನು ಧನಲಾಭ ಕಾಲ ಅಂತಂತೀವಿ. ಈ ಸಮಯ ಎಲ್ಲಿವರೆಗೆ ಇರುತ್ತದೆ ಅಂತಂದರೆ ರಾತ್ರಿ 10:37 ಮೇಲೆ 11:02 ಒಳಗಡೆ ಧನಲಾಭ ಕಾಲದಲ್ಲಿ ಮುಗಿಸ್ಕೊಳ್ಳಿ. ಇನ್ನೂ ಟೈಮ್ ಇರುತ್ತದೆ, ಆದರೂ ಧನಲಾಭ ಕಾಲ ಇಷ್ಟಕ್ಕೆ ಮುಗಿತದೆ. ನಂತರ ನೋಡುವಂಥ ಸಮಯ ಹಸ್ತ ನಕ್ಷತ್ರ. ರಾತ್ರಿ 10:58 ಮೇಲೆ ಬರುತ್ತದೆ ಇದು. ಹಾಗಾಗಿ ರಾತ್ರಿ 1:36 ಹಸ್ತ ನಕ್ಷತ್ರದಲ್ಲಿ ಶುಭ ಸಮಯ. ಹಸ್ತ ನಕ್ಷತ್ರದ 2ನೇ ಪಾದ ಇನ್ನೂ ಇದೆ, ರಾತ್ರಿ 1:36 ಆದರೂ ಶುಭ ಸಮಯ ಅಂತಂದರೆ ಇಷ್ಟು ಅಂತ. ಇದರಲ್ಲಿ ಎಲ್ಲ ಕಾರ್ಯಗಳು ಅಡಗುತ್ತದೆ, ಮಗು ಹುಟ್ಟೋದ್ರಿಂದ ಹಿಡಿದು ಎಲ್ಲ ಕಾರ್ಯವು. ಆದರೆ ಮಗುವನ್ನು ಹುಟ್ಟಿಸ್ಕೊಳ್ಳುವ ಅಂದರೆ ಆಪರೇಷನ್ ಮಾಡಿ ಸಿಸೇರಿಯನ್ ಮಾಡಿ ತೆಗೆಯುವ ವಿಷಯದಲ್ಲಿ ಇನ್ನೂ ಬೇಕಾದಷ್ಟು ವಿಷಯಗಳನ್ನ ನೋಡಬೇಕು. ಇಷ್ಟು ಮಾತ್ರವೇ ಅಲ್ಲ, ಆದ್ದರಿಂದ ಜನರಲ್ ಆಗಿ ಕೊಟ್ಟಿದ್ದೀವಿ. ಇಲ್ಲಿಯವರೆಗೂ ರಾತ್ರಿಯವರೆಗೆ ನಾವು ನೋಡಿದ್ವಿ. ಶುಭ ಸಮಯ ಅಂತ ವಿಂಗಡಿಸಿ ಹೇಳಿದ್ದೀವಿ, ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ತಾರಾ ಮತ್ತು ಚಂದ್ರಬಲ ಅಂತ. ತಾರಾ ಅಂದರೆ ನಕ್ಷತ್ರ, ಚಂದ್ರಬಲ ಅಂತಂದರೆ ರಾಶಿ ಅಂತಂತೀವಿ. ಇದರಲ್ಲಿ ಯಾರ್ಯಾರಕ್ಕೆ ಹೆಂಗಿದೆ ಅಂತ ನೋಡುವಂಥದ್ದು ಇದು. ಯಾರ್ಯಾರಕ್ಕೆ ಹೆಂಗಿರುತ್ತೆ ಅಂತಂದರೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ತಗೊಂಡ್ರೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿಯೂ ಸಂಜೆ 4:09 ವಿಪತ್ತು ಏಟು ಗಾಯಗಳೆಲ್ಲ ಇರುತ್ತದೆ, ಎಚ್ಚರವಾಗಿರಿ. ನಂತರ ಕ್ಷೇಮವಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಸಂಜೆಯವರೆಗೂ ಸಂಪತ್ತು, ಶತ್ರುನಾಶ ಶುಭಕರವಾಗಿದೆ. ಆಮೇಲೆ ಸ್ವಲ್ಪ ಸರಿಯಿಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ನಿಮಗೆ ಖಂಡಿತವಾಗಿ ಇವತ್ತೆಲ್ಲ ಶುಭವಾಗಿದೆ. ಆದರೂ ಜನ್ಮತಾರೆಯಾಗಿರೋದರಿಂದ ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಇಟ್ಕೊಳ್ಳಿ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದಗಳು. ಕಾರ್ಯ ವಿಘ್ನಗಳೆಲ್ಲ ಇದೆ. ವಿನಾಯಕನ ಪೂಜೆ ಮಾಡ್ಕೊಳ್ಳಿ. ಬೆಳಗ್ಗೆನೇ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಯಾಕೆಂತಂದರೆ ಈ ಪ್ರೋಗ್ರಾಮ್ ನಾವು ರಾತ್ರಿಯಲ್ಲೇ ಕೊಟ್ಟಿರ್ತೀವಿ, ಹಂಗಾಗಿ ನಾಳೆ ತೀರ್ಮಾನ ಮಾಡೋಕ್ಕೆ ಖಂಡಿತವಾಗಿ ಉಪಯೋಗ ಆಗುತ್ತದೆ. ಆ ನಂತರ ಅಂದರೆ ಸಂಜೆ 4:09 ನಂತರ ಅನುಕೂಲಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಇದರಲ್ಲಿ ಖಂಡಿತ ಪರಮ ಮಿತ್ರಧಾರೆಯಾಗಿ ಅನುಕೂಲಕರವಾಗಿದೆ ಸಂಜೆಯವರೆಗೂ. ಆ ನಂತರ ಜನ್ಮತಾರೆ ಕಾರ್ಯ ವಿಘ್ನಗಳೆಲ್ಲ ಸೇರುತ್ತದೆ, ಶುಭವಾಗಿಲ್ಲ.
ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತ ಶುಭವಾಗಿದೆ. ಮಿತ್ರಧಾರೆ, ಪರಮ ಮಿತ್ರ ತಾರೆ ಅಂತ ಇವತ್ತು ದಿನ ಪೂರ್ತಿ ಇದೆ. ಚಿಕ್ಕ ಚಿಕ್ಕ ವಿಘ್ನಗಳು ಬರುತ್ತದೆ, ಅದನ್ನೆಲ್ಲ ಸರಿ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಇವತ್ತು ಶುಭವಾಗಿದೆ. ಆದರೂ ಆರೋಗ್ಯದಲ್ಲಿ ಗಮನ ಕೊಟ್ಕೊಳ್ಳಿ. ಸಂಜೆಯ ಮೇಲೆ ಇನ್ನೂ ಚೆನ್ನಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ ಸಂಜೆಯವರೆಗೂ. ಸಂಜೆಯ ಮೇಲೆ ಖಂಡಿತ ಅನುಕೂಲಕರವಾಗಿದೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ 1, 2, 3 ಪಾದಗಳು ಅಂದರೆ ಮಿಥುನ ರಾಶಿ. ನಿಮಗೆ ಈ ದಿನದಲ್ಲಿ ಅನುಕೂಲವಿದೆ. ಸ್ವಲ್ಪ ವಾಯು ಪದಾರ್ಥಗಳನ್ನು ಕಡಿಮೆಯಾಗಿ ಉಪಯೋಗಿಸಿ ಸಂಜೆಯವರೆಗೆ ಈ ರೀತಿಯಾಗಿ. ಸಂಜೆಯ ಮೇಲೆ ಇನ್ನೂ ಎಚ್ಚರ ತಗೊಳ್ಳಿ. ಹಣಕಾಸು ವ್ಯವಹಾರಕ್ಕೆಲ್ಲ ಸರಿಯಾಗಿಲ್ಲ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರನೇ, ಆದರೆ 4ನೇ ಪಾದ ಕರ್ಕಾಟಕ ರಾಶಿ. ಅನುಕೂಲವು ದ್ರವ್ಯ ಲಾಭವೂ ಉಂಟು ಇವತ್ತು, ಅಂದರೆ ಈ ಸಮಯ ಸಂಜೆಯವರೆಗೂ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಂಜೆಯವರೆಗೂ ಶುಭವಾಗಿ ಕಾಣಿಸಲಿಲ್ಲ. ಸಂಜೆಯ ಮೇಲೆ ಪಕ್ಕಾವಾಗಿ ಚೆನ್ನಾಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವಿದೆ, ದ್ರವ್ಯ ಲಾಭವೂ ಇದೆ. ಇದು ಸಂಜೆಯವರೆಗೂ. ಸಂಜೆಯ ಮೇಲೆ ಅಷ್ಟು ಅನುಕೂಲಕರವಾಗಿಲ್ಲ. ಯೋಚನೆ ಮಾಡಿಕೊಳ್ಳೋದು, ದೀರ್ಘ ಆಲೋಚನೆ ಉತ್ತಮ. ಮಖ ನಕ್ಷತ್ರ ಸಿಂಹರಾಶಿ, ವಿಪತ್ತು ಉಂಟು, ಧನಹಾನಿ ಉಂಟು. ಸಂಜೆಯವರೆಗೂ ಸಮಯ ಸರಿಯಿಲ್ಲ. ಮಾತನ್ನು ಕಡಿಮೆ ಮಾಡ್ಕೋಬೇಕು. ಫ್ರೆಂಡ್ಸ್ಗಳನ್ನು ಕಾಪಾಡಿಕೊಳ್ಳಿ. ಸಂಜೆಯ ಮೇಲೆ ಸ್ವಲ್ಪ ಪರವಾಗಿಲ್ಲ, ಆದರೂ ಹಣಕಾಸಿನ ವಿಷಯ ಖಂಡಿತ ಎಚ್ಚರ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಬರುವಂಥದನ್ನು ಅಥವಾ ಇರುವಂಥದನ್ನು ಭದ್ರವಾಗಿ ಕಾಪಾಡಿಕೊಳ್ಳಿ, ಇಲ್ಲವಾದರೆ ನಷ್ಟವಾಗುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ, 1ನೇ ಪಾದ. ಜನ್ಮಧಾರೆ, ಧನಹಾನಿಯು 2 ಕೂಡಿ ಬರುವುದರಿಂದ ಸಂಜೆಯವರೆಗೂ ಶುಭವಾಗಿಲ್ಲ. ಆನಂತರ ಪರವಾಗಿಲ್ಲ, ಆದರೂ ಧನಹಾನಿಯೂ ಉಂಟು, ನೋಡಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆಯು ಶರೀರ ಸುಖವು ಸಂಜೆಯವರೆಗೂ 50% ಚೆನ್ನಾಗಿದೆ. ಆಮೇಲೆ ಶುಭಕರವಾಗಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಕೂಡಿ ಬರುತ್ತದೆ. ಇದು ಸಂಜೆಯವರೆಗೂ. ಸಂಜೆಯ ಮೇಲೆ ಜನ್ಮತಾರೆ ಇದೆ. ಯಾರಿಗಾರು ಸಹಾಯ ಮಾಡಿ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಚಂದ್ರಗ್ರಹದ ಪೂಜೆ ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ಶರೀರ ಸುಖವೆಲ್ಲ ಕೂಡಿ ಬಂದಿದೆ. ಸಂಜೆಯ ಮೇಲೇನು ಪರಮ ಮಿತ್ರ ತಾರೆಯಾಗಿರೋದು ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ. ಎಲ್ಲರಲ್ಲೂ ಖುಷಿಯಾಗಿರಿ. ಶತ್ರುಕಾಟವೂ ಇಲ್ಲ, ಅನುಕೂಲವೂ ಉಂಟಾಗುತ್ತದೆ. ನಿಮ್ಮ ಕಾರ್ಯಗಳಲ್ಲಿ ಜಯ ಉಂಟಾಗುತ್ತದೆ. ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಈ ದಿನ ಉತ್ಸಾಹ, ಲಾಭವನ್ನು ಕೊಡುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಶುಭವಾಗಿದೆ. ಇದೇ ಥರ ಸಂಜೆಯ ಮೇಲೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ, ಅದನ್ನು ಮಾತ್ರ ನೋಡಿಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ನಿಮಗೆ ಸಂಜೆಯ ಮೇಲೇ ಚೆನ್ನಾಗಿರೋದು, ಅಲ್ಲಿವರೆಗೂ ಇಲ್ಲ. ಕೆಲವು ಕಾರ್ಯಗಳನ್ನ ಸಂಜೆ ಮೇಲೇ ಮಾಡಬೇಕಾಗ್ತದೆ. ನೀವು ನಿಮ್ಮ ಸೌಕರ್ಯ ನೋಡಿಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲವು ಅದೇ ಸಮಯದಲ್ಲಿ ವ್ಯಯವೂ ಉಂಟು ಸಂಜೆಯವರೆಗೂ. ಸಂಜೆಯ ಮೇಲೆ ಅಷ್ಟೊಂದು ಶುಭಕರವಾಗಿಲ್ಲ. ಇನ್ನೊಂದು ದಿನ ಮಾಡಿಕೊಳ್ಳೋಣ, ಅಥವಾ ಬೆಳಗ್ಗೆಯೇ ನಿಮ್ಮ ಕಾರ್ಯಗಳನ್ನ ಮಾಡಿ ಮುಗಿಸಿ. ವ್ಯಯಗಳನ್ನು ಕಡಿಮೆ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರನೇ, ಆದರೆ ವೃಶ್ಚಿಕ ರಾಶಿ, 4ನೇ ಪಾದದವರೆಗೆ ಅನುಕೂಲ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಇದೆಲ್ಲ ಸಂಜೆಯವರೆಗೂ ಮಾತ್ರ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕ ತಾರೆ, ಸಂಜೆಯವರೆಗೂ ಸರಿಯಾಗಿಲ್ಲ. ಆ ನಂತರ ಅಂದರೆ ಸಂಜೆಯ ಮೇಲೇನು ಸ್ವಲ್ಪ ಗಮನ ಕೊಡಿ. ಆದರೂ ಸರಿಯಾಗಿ ಹೇಳಬೇಕು ಅಂತಂದರೆ ಸಂಜೆಯ ಮೇಲೆ ಏನಾದರೂ ಮಾಡಬಹುದು. ಆದರೂ ನಾವು ಹೇಳುವಂಥದ್ದು ಏನಂದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ. ಅಂದರೆ ದೇವರಾಗಿ ಕೊಡುವಂಥದ್ದನ್ನು ಅನುಭವಿಸಿ. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು ಸಂಜೆಯವರೆಗಿದೆ.
ಆ ನಂತರ ಅಷ್ಟೊಂದು ಶುಭಕರವಾಗಿಲ್ಲ. ಹಂಗಾಗಿ ನಿಮ್ಮ ಕಾರ್ಯಗಳನ್ನ ಬೆಳಗ್ಗೆ ಅಂತಂದರೆ ಸಂಜೆಯ ಒಳಗಡೆ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯಗಳಲ್ಲಿ ಮುಗಿಸ್ಕೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿ ವಿಪತ್ತು ಉಂಟು ಸಂಜೆಯ ಒಳಗಡೆ. ಸಂಜೆಯ ಮೇಲೆ ಕ್ಷೇಮವು ಅಭಿವೃದ್ಧಿಯೂ ಉಂಟು. ಆದ್ದರಿಂದಾಗಿ ಈ ಸಮಯ ಉತ್ತಮವಾಗಿದೆ. ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ. ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಸಂಪತ್ತಿದೆ, ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಉಂಟು. ಹಂಗಾಗಿ ಸಂಜೆಯವರೆಗೂ ಶುಭಕರವಾಗಿದೆ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಆದರೆ ಸಂಜೆಯ ಮೇಲೆ ಶುಭಕರವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಜನ್ಮತಾರೆ ಇದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆ ಸಂಜೆಯವರೆಗೂ. ಸಂಜೆಯ ನಂತರ ಹಸ್ತ ನಕ್ಷತ್ರ ಸಂಪತ್ತನ್ನು ಕೊಡುತ್ತದೆ. ಕೆಲಸ ಕಾರ್ಯಗಳಲ್ಲಿ ನೀವು ಮಾಡುವ ಕಸುಬಲ್ಲಿ ಉತ್ಸಾಹ ಸಂತೋಷವನ್ನು ಕೊಡುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಜನ್ಮತಾರೆ ಕಾರ್ಯದಲ್ಲಿ ಅಡೆತಡೆಯೆಲ್ಲ ಇರುತ್ತದೆ ಸಂಜೆಯವರೆಗೂ. ಆ ನಂತರ ಸಂಪತ್ತು ಅನುಕೂಲವೆಲ್ಲ ಇದೆ. ಶ್ರವಣ ನಕ್ಷತ್ರ ಮಕರ ರಾಶಿ. ಖಂಡಿತವಾಗಿ ಸಂಜೆಯವರೆಗೂ ಶುಭಕರವಾಗಿದೆ. ಆಮೇಲೆ ಯೋಚನೆ ಮಾಡಿಕೊಳ್ಳಿ. ಇವತ್ತೆಲ್ಲ ಅಂತಂದರೆ ಇನ್ನೊಂದು ದಿನ ಮಾಡ್ಬೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಮಿತ್ರಧಾರೆ ಇದೆ. ಈ ಧನಿಷ್ಠ ನಕ್ಷತ್ರದಲ್ಲಿ ಒಂದು ಮಕರ ರಾಶಿಯಲ್ಲೂ ಬರುತ್ತದೆ, ಎರಡನೇದಾಗಿ ಕುಂಭರಾಶಿಯಲ್ಲೂ ಬರುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಅಂದರೆ ಮಿತ್ರಧಾರೆ ಇದೆ. ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಅದೇ ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ, ಆದರೆ ಸಂಜೆ ಮೇಲೆ ರೋಗ ವೃದ್ಧಿಯೆಲ್ಲ ಇರುತ್ತೆ. ಆರೋಗ್ಯದಲ್ಲಿ ಗಮನ ಕೊಡಿ. ಬೇರೆ ವಿಷಯಗಳೆಲ್ಲ ಸಹಜವಾಗಿ ನಡೀತದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಸಂಜೆಯ ಮೇಲೆ ಶುಭಕರವಾಗಿದೆ. ಸಂಜೆಯವರೆಗೂ ಶುಭವಾಗಿಲ್ಲ, ಅಶುಭವಾಗಿದೆ. ಇವತ್ತು ಬೇಕಂತ ಯೋಚನೆ ಮಾಡಿಕೊಳ್ಳಿ ಯಾವುದೇ ಕಾರ್ಯಗಳಾದರೂ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಅನುಕೂಲ ಇದೆ. ಅದೇ ಸಮಯದಲ್ಲಿ ಆರೋಗ್ಯದಲ್ಲಿ ಎಚ್ಚರ. 4 ಗಂಟೆ 9 ನಿಮಿಷದ ಮೇಲೆ ಟೆನ್ಷನ್, ರೋಗ ವೃದ್ಧಿಯೆಲ್ಲ ಇದೆ. ಅದರಿಂದ ನೋಡ್ಕೊಳ್ಳಿ. ಊಟದಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ. ಟೀ ಕಾಫಿನೂ ಸ್ವಲ್ಪ ಯೋಚನೆ ಮಾಡ್ಕೊಂಡು ಕುಡೀರಿ. ಇವತ್ತು ಅವಾಯ್ಡ್ ಮಾಡೋದು ಉತ್ತಮ. ಯಾಕಂದರೆ ಶರೀರ ಆರೋಗ್ಯಕ್ಕೆ ತೊಂದರೆ ಬರುತ್ತದೆ ಅಂತ ಇರೋದರಿಂದ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಅನುಕೂಲ ಉಂಟು, ಸುಖವೂ ಉಂಟು. ಸಂಜೆಯವರೆಗೂ ಚೆನ್ನಾಗಿರುತ್ತದೆ. ಸಂಜೆಯ ಮೇಲೆ ಬರೀ 50% ಮಾತ್ರನೇ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಸಂಜೆಯ ಮೇಲೆ ಅನುಕೂಲವಿದೆ, ಸಾಧಕಧಾರೆ ಇದೆ, ಸುಖ ಅಭಿವೃದ್ಧಿಯೂ ಇದೆ, ಚೇತರಿಸ್ಕೊಳ್ಳೋದೆಲ್ಲ ಇದೆ. ರೇವತಿ ನಕ್ಷತ್ರ ಮೀನರಾಶಿ. ಕ್ಷೇಮ, ಸುಖ ಅಭಿವೃದ್ಧಿ ಎಲ್ಲವೂ ಸಂಜೆಯವರೆಗೆ ಚೆನ್ನಾಗಿದೆ. ಸಂಜೆಯ ಮೇಲೆ ಖಂಡಿತ ಯೋಚನೆ ಮಾಡಬೇಕು. ನಿಮಗೆ ಎಲ್ಲ ಸಹಾಯ ಮಾಡುವವರು ಇದ್ದಾರೆ ಅಥವಾ ಅನುಕೂಲ ಮಾಡ್ಕೋರು ಇದ್ದಾರೆ ಅಂತಂದರೆ ನೀವು ಮಾಡ್ಬೋದು, ಇಲ್ಲ ಅಂತಂದರೆ ಬೇಡ. ಯೋಚನೆ ಮಾಡಿಕೊಳ್ಳಿ. ಕಾಲ್ ಮಾಡಿದವರಿಗೂ ಖಂಡಿತವಾಗಿ ನಮ್ಮ ವಂದನೆಗಳು. ನಾವು ಉತ್ತರ ಕೊಡೋದೆಲ್ಲ ಕಷ್ಟ ಆಗುತ್ತದೆ, ಡಿಮಾಂಡ್ ವರ್ಕ್ ಇರೋದರಿಂದ. ಮುಂದಿನ ಸಂಚಿಕೆ ನೋಡೋಣ. ನಮಸ್ಕಾರ.